ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಉಂಟಾಗ್ತಾ ಇದೆ. ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ, ನಮ್ಮದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ವೇಟೆಡ್ ಅಂತ ತೋರಿಸ್ತಾ ಇದೆ, ಹಾಗಾದರೆ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಏನು ಅಂತೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಅನೇಕ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಪ್ರಶ್ನೆಗಳಿಗೂ ಕೂಡ ಸಂಪೂರ್ಣವಾದಂಥ ಉತ್ತರ ಸಿಗ್ತಾ ಇದೆ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅನೇಕ ಜನ ವಿದ್ಯಾರ್ಥಿ ಮಿತ್ರರು ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದನ ಹಾಗೆ ಸ್ಕಿಪ್ ಮಾಡ್ತಾ ಇದ್ದೀರಿ. ಇದರಿಂದ ಮುಂದೆ ಬರುವಂತಹ ವಿದ್ಯಾರ್ಥಿ ವೇತನಗಳ ಬಗ್ಗೆ ಮಾಹಿತಿ ನಿಮ್ಗೆ ಸರಿಯಾಗಿ ತಲುಪುವುದಿಲ್ಲ. ಆದ್ದರಿಂದ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಇದುವರೆಗೂ ಕೂಡ ಈ ವಿದ್ಯಾರ್ಥಿ ವೇತನ ಏನಿದೆಯಲ್ಲ, ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್, ಇದು 100% ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು. ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಬೇಕಾಗುವಂಥ ದಾಖಲಾತಿಗಳು ಏನೇನು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಇದೇ ಫಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ, ಇದುವರೆಗೂ ಕೂಡ ನೀವು ಅರ್ಜಿ ಸಲ್ಲಿಸಿಲ್ಲ ಅಂದರೆ ಈಗಲೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇಂದು ಮತ್ತು ನಾಳೆ 2 ದಿನ ಮಾತ್ರ ಅವಕಾಶ ಐತಿ. 11ನೇ ತಾರೀಕು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ. ಆದ್ದರಿಂದ ಆದಷ್ಟು ಬೇಗನೆ ಯಾರು ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ. ಕನಿಷ್ಠ 10,000ದಿಂದ ಗರಿಷ್ಠ 1,00,000ದವರೆಗೂ ಕೂಡ ನೀವು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬಹುದಾಗಿರುತ್ತೆ. 11ನೇ ತರಗತಿ ಮತ್ತು 11ನೇ ತರಗತಿಯ ನಂತರದ ಯಾವುದೇ ತರಗತಿಯನ್ನು, ಯಾವುದೇ ಕೋರ್ಸನ್ನು ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು 2 ದಿನ ಮಾತ್ರ ಇದೆ. ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸ್ರಿ. ಇನ್ನು ಆಯ್ಕೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ, ನಮ್ಮದು ಈಗಾಗಲೇ ಶಾರ್ಟ್ ಲಿಸ್ಟ್ ಆಗಿದ್ದೀವಿ ಅಂತೇಳಿ ಅನೇಕ ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಇಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ನೀವೇನಾದರೂ ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಿ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ, ಅಂದರೆ ನೀವು ಗಳಿಸಿದ ಅಂಕಗಳು ವಾರ್ಷಿಕ ಆದಾಯದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಆದಂತಹ ವಿದ್ಯಾರ್ಥಿಗಳ ಸ್ಟೇಟಸಲ್ಲಿ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಹೇಳಿ ಬಂದಿರುತ್ತೆ. ಈ ರೀತಿ ಬರುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ನಿಮಗೆಲ್ರಿಗೂ ಕೂಡ. ಕಂಪ್ಲೀಟ್ ಯುವರ್ ವಿಡಿಯೋಸ್ ಇಂಟ್ರಡಕ್ಷನ್ ಆ್ಯಪ್ ಅಂತೇಳಿ, ಅಂದರೆ ವಿಡಿಯೋ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡಿರಿ ಅಂತೇಳಿ ಈ ರೀತಿ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತೇಳಿ ತೋರಿಸ್ತಾ ಇರುತ್ತೆ. ನೀವೇನಾದರೂ ವಿಡಿಯೋ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡಿದರೆ, ಅಂದರೆ ಈಗಾಗಲೇ ಯಾವ ರೀತಿ ಮಾಡ್ಬೇಕಂತೇಳಿ HDFC ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ವಿಡಿಯೋ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡಿದ್ದೆ ಅದರಲ್ಲಿ ಕನ್ನಡದಲ್ಲಿ ಕೂಡ ಮಾಡ್ಬೋದು, ಇಂಗ್ಲೀಷಲ್ಲಿ ಕೂಡ ಮಾಡ್ಬೋದು. ಇದುವರೆಗೂ ಕೂಡ ಯಾವ ವಿದ್ಯಾರ್ಥಿಗಳು ಮಾಡಿಲ್ಲಲ್ಲ, ಆದಷ್ಟು ಬೇಗನೆ ಹೋಗಿ ಈ ವಿಡಿಯೋ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡಿರಿ. ಒಂದು ಸಾರಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ಅನೇಕ ಜನ ಇದನ್ನು ಮಿಸ್ ಮಾಡ್ಕೋತಾ ಇದ್ದೀರಿ. ಒಂದು ವೇಳೆ ನೀವೇನಾದರೂ ವಿಡಿಯೋ ಇಂಟರ್ವ್ಯೂವನ್ನು ಮಾಡಲಿಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಸೆಲೆಕ್ಷನ್ ಆಗುವುದಿಲ್ಲ, ನಾಟ್ ಸೆಲೆಕ್ಟೆಡ್ ಅಂತೇಳಿ ಬಂದುಬಿಡುತ್ತೆ. 100% ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋ ಇಂಟರ್ವ್ಯೂವನ್ನು ಮಾಡಿದರೆ ಮಾತ್ರ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ಸೆಲೆಕ್ಷನ್ ಹಾಕಿರಿ. ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಸೆಲೆಕ್ಷನ್ ಆಗುವುದಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ, ನೀವೇನಾದರೂ ವಿಡಿಯೋ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡಿರಿ ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅಂದರೆ ಈ ರೀತಿ ತೋರಿಸ್ತಾ ಇರುತ್ತೆ ಸ್ಟೇಟಸಲ್ಲಿ. ಇಲ್ಲಿ ತೋರಿಸ್ತಾ ನೋಡಿರಿ. ಓಕೆ, ಈ ರೀತಿ ತೋರಿಸ್ತಾ ಇರುತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇನ್ ಪ್ರೋಗ್ರೆಸ್ ಅಂತೇಳಿ. ಅಂದರೆ ನೀವು ಯಾವೆಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ದೀರಿ ಎಲ್ಲ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡ್ತಾರೆ. ಅಲ್ಲಿ ಯಾವುದೇ ಒಂದು ದಾಖಲಾತಿಗಳು ಮಿಸ್ ಮ್ಯಾಚ್ ಆಗಿತ್ತು ಅಂದ್ರೆ, ಯಾವುದಾದ್ರೂ ತಪ್ಪಾಗಿ ಹಾಕಿದ್ರಿ ಅಂದ್ರೆ, ಅಥವಾ ಅಂದರೆ ಬೇರೆ ಯಾವುದೇ ಒಂದು ದಾಖಲಾತಿಗೆ ಬೇರೆ ಯಾವುದೋ ಒಂದು ಮಿಸ್ ಮ್ಯಾಚ್ ಮಾಡಿದ್ರಿ ಅಂದರೆ ನಿಮಗೆ ಮತ್ತೆ ರೀ ಅಪ್ಲೋಡ್ ಮಾಡೋಕ್ಕೆ ಕೂಡ ಅವಕಾಶವನ್ನು ಕೊಡ್ತಾರೆ. ರೀ ಅಪ್ಲೋಡ್ ಮಾಡಿದ್ರು ಕೂಡ ಈಗಾಗಲೇ ಎಲ್ಲ ಕ್ಲಿಯರ್ ಇತ್ತಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತೇಳಿ ಬಂದಿರುತ್ತೆ. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂದ್ರೆ ಈ ರೀತಿ ಬಂದಿರುತ್ತೆ, ವಿಡಿಯೋ ಇಂಟರಾಕ್ಷನ್ ಅಂಡರ್ ರಿವ್ಯೂ ಅಂತೇಳಿ. ಅಂದರೆ ನೀವೇನು ಸಂದರ್ಶನವನ್ನು ಮಾಡಿರ್ತೀರಿ ಆ ಸಂದರ್ಶನವನ್ನು ಅವರು ಸರಿಯಾಗಿ ವೀಕ್ಷಣೆ ಮಾಡಿ ನೀವೆಲ್ಲವನ್ನು ಕರೆಕ್ಟ್ ಮಾಡಿದ್ದೀರಿ ಅಲ್ವಾ, ನೀವು ಹೇಳಿರುವಂತಹ ಮಾಹಿತಿ ಮತ್ತು ನೀವು ಅಪ್ಲಿಕೇಶನ್ ಹಾಕುವಾಗ ನೀಡಿರುವಂತಹ ಮಾಹಿತಿ ಸರಿಯಾಗಿದೆಯಾ ಇಲ್ವಾ ಎಂಬುದನ್ನು ಅವರು ಇಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಅಂದರೆ ನಿಮ್ಮ ವಿಡಿಯೋವನ್ನು ಪ್ರಕ್ರಿಯೆಗೊಳಿಸಲಾಗುತ್ತದೆ ಅಂತ ಬಂದಿರುತ್ತೆ ಕನ್ನಡದಲ್ಲಿ. ಅಂದರೆ ನಿಮ್ಮ ವಿಡಿಯೋವನ್ನು ಸರಿಯಾಗಿ ಮಾಹಿತಿ ಇದೆಯಾ ಇಲ್ವಾ ಅಂತೇಳಿ ಇಲ್ಲಿ ಚೆಕ್ ಮಾಡ್ತಾರೆ. ಪ್ರತಿಯೊಂದು ಮಾಹಿತಿಯು ಕೂಡ ಸರಿಯಾಗಿದ್ದರೆ ನೆಕ್ಸ್ಟ್ ಪ್ರೊಸೆಸ್ ಸ್ಟೇಟಸಲ್ಲಿ ಈ ರೀತಿ ಬರುತ್ತೆ, ವಿಡಿಯೋ ಇಂಟ್ರಡಕ್ಷನ್ ಅಫೆಕ್ಟೆಡ್ ಅಂತ ಹೇಳಿ. ಒಂದು ವೇಳೆ ನೀವೇನಾದರೂ ತಪ್ಪಾದ ಮಾಹಿತಿಗಳನ್ನು ಕೊಟ್ಟಿದ್ರಿ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಾಟ್ ಸೆಲೆಕ್ಟೆಡ್ ಅಂತ ಹೇಳಿ ಬಂದುಬಿಡುತ್ತೆ. ಅಂದರೆ ನೀವು ಈ ಮುಂದಿನ ಹಂತಕ್ಕೆ ಆಯ್ಕೆ ಆಗಿಲ್ಲ ಅಂತೇಳಿ ಬಂದುಬಿಡುತ್ತೆ. ನೀವೇನಾದರೂ ವಿಡಿಯೋ ಇಂಟರ್ವ್ಯೂವನ್ನು ಕರೆಕ್ಟ್ ಮಾಡಿರಿ ಅಂದ್ರೆ ಈ ರೀತಿ ಬರುತ್ತೆ, ವಿಡಿಯೋ ಇಂಟ್ರಡಕ್ಷನ್ ಅಫೆಕ್ಟೆಡ್ ಅಂತೇಳಿ. ಈ ರೀತಿ ಬಂದಿತ್ತಂದ್ರೆ ಮತ್ತೆ ನೀವು ಮುಂದಿನ ಹಂತಕ್ಕೆ ಆಯ್ಕೆ ಆಗಿದ್ದೀರಿ ಅಂತ ಅರ್ಥ.
ಯಾರೆಲ್ಲ ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ಗೆ ಸ್ಟೇಟಸಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಿಮ್ದು ಯಾವ ಹಂತದಲ್ಲಿದೆ ಅಂತೇಳಿ ನಮಗೂ ಕೂಡ ಗೊತ್ತಾಗಲಿ. ಎಲ್ರಿಗೂ ಕೂಡ ನಾನು ಅನೇಕ ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ, ಎಲ್ರಿಗೂ ಕೂಡ ಉತ್ತರವನ್ನು ಕೊಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿ ಸಿಕ್ಬಿಡುತ್ತೆ. ವಿಡಿಯೋ ಇಂಟ್ರಡಕ್ಷನ್ ಅಫೆಕ್ಟೆಡ್ ಅಂತ ಇತ್ತಂದ್ರೆ ನೀವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಅರ್ಥ. ನೀವು ಯಾವುದೇ ರೀತಿ ಭಯ ಬೇಡ, ನೀವು 100% ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿರ್ತೀರಿ. ಇನ್ನು ನೆಕ್ಸ್ಟ್ ರೌಂಡಲ್ಲಿ ಏನಿರುತ್ತಂದ್ರೆ ಈ ರೀತಿ ಬಂದುಬಿಡುತ್ತೆ, ಫೈನಲ್ ಸೆಲೆಕ್ಷನ್ ವೇಟಿಂಗ್ ಅಂತೇಳಿ. ಅಂದರೆ ನೀವು ಅಂತಿಮ ಹಂತಕ್ಕೆ ಆಯ್ಕೆ ಆಗಲು ವೇಟಿಂಗ್ ಲಿಸ್ಟಲ್ಲಿದ್ದೀರಿ ಅಂತೇಳಿ. ಅಂದರೆ ಇನ್ನು ಅಂತಿಮ ಅಂದರೆ ಇನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅಂತಿಮವಾದಂಥ ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ. ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ, ನೀವೇನು ವಿಡಿಯೋ ಸಂದರ್ಶನವನ್ನು ಮಾಡಿದ್ದೀರಿ ಆ ವಿಡಿಯೋ ಇಂಟರ್ವ್ಯೂ ಮೇಲೆ ಮತ್ತು ನೀವು ಗಳಿಸಿದ ಅಂಕಗಳು, ವಾರ್ಷಿಕ ಆದಾಯ, ನೀವೇನಾದರೂ SC ST ಅಥವಾ ಅಂಗವಿಕಲ ವಿದ್ಯಾರ್ಥಿಗಳಿದ್ದರೆ ಅಂಥವರನ್ನು ಆದ್ಯತೆಯಾಗಿ ಪರಿಗಣಿಸಿ ಅಂತಿಮವಾಗಿ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ. ಅನೇಕ ಜನರದ್ದು ಸ್ಟೇಟಸಲ್ಲಿ ಈ ರೀತಿ ತೋರಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರಿ. ನಿಮ್ಮದು ಈ ರೀತಿ ತೋರಿಸ್ತಾ ಇದೆ ಅಂದ ತಕ್ಷಣ ನೀವು ಸೆಲೆಕ್ಷನ್ ಆಗಿರಿ ಅಂತಲ್ಲ. ನೆಕ್ಸ್ಟ್ ಪ್ರೊಸೆಸ್ಸು ಶಾರ್ಟ್ ಲಿಸ್ಟ್ ಇರುತ್ತೆ, ಅಂತಿಮ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಏನಾದರೂ ನೀವು ಸೆಲೆಕ್ಷನ್ ಆಗಿದ್ದರೆ ನಿಮಗೆ 100% ಆಗಿ ಸ್ಕಾಲರ್ಶಿಪ್ ಅಮೌಂಟು ಬಂದೇ ಬರ್ತೈತಿ. ಇದು ಯಾವುದೇ ರೀತಿಯಾದಂಥ ಸಂದೇಹ ಬೇಡ. ಇದು ನೆಕ್ಸ್ಟ್ ರೌಂಡಲ್ಲಿ ನೆಕ್ಸ್ಟು ನೀವು ಗಳಿಸಿದ ಅಂಕಗಳು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ವಾರ್ಷಿಕ ಆದಾಯ, ನಿಮ್ಮ ವಿಡಿಯೋ ಇಂಟರ್ವ್ಯೂ ಅಂದರೆ ನೀವು ಸಂದರ್ಶನವನ್ನು ಏನು ಮಾಡಿರ್ತೀರಲ್ಲ, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿಯಲ್ಲಿ ಆಗಿರ್ಬೋದು, ಯಾವುದೇ ಭಾಷೆಯಲ್ಲಿ ಕೂಡ ನೀವು ವಿಡಿಯೋ ಇಂಟರ್ವ್ಯೂವನ್ನು ಮಾಡಬಹುದು. ಯಾವುದೇ ರೀತಿ ತೊಂದರೆ ಇಲ್ಲ. ಕಳೆದ ಬಾರಿ ಕನ್ನಡದಲ್ಲಿ ಮಾಡಿದವರು ಕೂಡ ಆಯ್ಕೆ ಆಗಿದ್ದಾರೆ. ಯಾರಾದರೂ ಇದುವರೆಗೂ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಮಾಡಿರಿ. ಇದನ್ನೆಲ್ಲವನ್ನು ಮಾನದಂಡವನ್ನಾಗಿ ಪರಿಗಣಿಸಿ ನಿಮ್ಮನ್ನು ಅಂತಿಮವಾಗಿ ಆಯ್ಕೆ ಮಾಡ್ತಾರೆ. ನೆಕ್ಸ್ಟು ಇಲ್ಲಿ ನೀವೇನಾದರೂ ಸೆಲೆಕ್ಷನ್ ಆದರೆ ಅವಾರ್ಡೆಡ್ ಅಂತೇಳಿ ಬಂದುಬಿಡುತ್ತೆ. ನೆಕ್ಸ್ಟ್ ರೌಂಡಲ್ಲಿ ಅವಾರ್ಡೆಡ್ ಅಂತೇಳಿ ಬಂದುಬಿಡುತ್ತೆ. ನಿಮಗೆ ಸ್ಕಾಲರ್ಶಿಪ್ ಅವಾರ್ಡೆಡ್ ಅಂತ ಯಾರಿಗೆ ಬರುತ್ತಲ್ಲ 100% ಆಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ 45ರಿಂದ 70 ದಿನಗಳ ಒಳಗಾಗಿ. ಇದು ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಉತ್ತರವನ್ನು ಕೊಟ್ಟಿದ್ದೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಇದುವರೆಗೂ ಕೂಡ ಈ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಿರಿ. ಇನ್ನೂ 2 ದಿನ ಮಾತ್ರ ಅವಕಾಶವಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.